ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಮಾರ್ಚ್ 22ಕ್ಕೆ ನೇಮಕವಾದ ರಾತ್ರಿಯಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಯೋಹಾನನು 1ನೇ ಅಧ್ಯಾಯ 5ನೇ ವಚನ. ಯಾರೆಲ್ಲ ಸತ್ಯದ ಬೆಳಕನ್ನು ಬುದ್ಧಿವಂತಿಕೆಯಿಂದ ಸ್ವೀಕರಿಸುತ್ತಾರೋ ಅವರು ಅದರಲ್ಲಿ ಸಂತೋಷಕರವಾಗಿರಬೇಕು ಮತ್ತು ಹಾಗೆ ಸಂತೋಷಕರವಾಗಿರುವಾಗ ಆತನು ಸತ್ಯದ ಬೆಳಕನ್ನು ಇತರರಿಗೆ ಬೀಸಬೇಕು ಅಥವಾ ಕೊಳಗದೊಳಗೆ ಆತನ ಬೆಳಕನ್ನು ಮರೆಮಾಡಿದರೆ ಅವನು ತನ್ನ ಧೈರ್ಯದ ಕೊರತೆಯನ್ನು, ಮೆಚ್ಚುಗೆಯ ಕೊರತೆಯನ್ನು, ಶ್ರದ್ಧೆಯ ಕೊರತೆಯನ್ನು ಪ್ರದರ್ಶಿಸುವನು. ಯೇಸು ತನ್ನ ಮಧ್ಯಸ್ಥಿಕೆಯ ಮಹಿಮೆಯ ರಾಜ್ಯವನ್ನು ಮನುಷ್ಯರ ಮಧ್ಯದಲ್ಲಿ ಸ್ಥಾಪಿಸುವಾಗ ಆತನೊಂದಿಗೆ ಪಾಲುಗಾರರಾಗಲು ಆಹ್ವಾನಿಸಲ್ಪಟ್ಟವರಲ್ಲಿ ಈಗ ವಿಶೇಷವಾಗಿ ಇಂತಹ ಸಂತೋಷಕರವಾದ ಹಾಗೂ ಬೆಳಕನ್ನು ಹೊಂದಿರುವ ಗುಣವುಳ್ಳವರನ್ನು ಹುಡುಕುತ್ತಿರುವನು. ಆದ್ದರಿಂದ ಮನುಷ್ಯರ ನಡುವೆ ನಮ್ಮ ಬೆಳಕು ಬೀಸುವುದು ಬಹಳ ಮುಖ್ಯವಾಗಿದೆ. ಆದ್ದರಿಂದ ನಾವು ಚಿತ್ತವುಳ್ಳವರಾಗಿದ್ದು ಮಾತ್ರವಲ್ಲದೆ ಸಂತೋಷದಿಂದಿದ್ದು ಕರ್ತನಿಗಾಗಿ ಮತ್ತು ಆತನ ಸಂದೇಶಕ್ಕಾಗಿ ನಿಷ್ಠಾವಂತರಾಗಿರಲು ಬಾಧೆ ಪಡುವುದು ಅವಶ್ಯವಾಗಿದೆ. ಮತ್ತು ಈಗ ಆತನನ್ನು ಕುರಿತು ಅಥವಾ ಆತನ ವಾಕ್ಯವನ್ನು ಕುರಿತು ನಾಚಿಕೆ ಪಟ್ಟರೆ ಮುಂದೆ ಅವರು ನಾಚಿಕೆಗೊಳಗಾಗುವರು. ಆತನು ವಧು ಮಾರ್ಗದ ಅಂಗಾಂಗಗಳಾಗಿ ಅವರನ್ನು ಅಂಗೀಕರಿಸುವುದಿಲ್ಲ. ಆತನ ಮಹಿಮೆಯುಳ್ಳ ಸಿಂಹಾಸನದಲ್ಲಿ ಆತನೊಂದಿಗೆ ಸಹಾಯಕರಾಗಿರಲು ಆತನು ಅಂಗೀಕರಿಸುವುದಿಲ್ಲ ಎಂಬುದೇ. ಆಮೆನ್.